ಕ್ಲಾಸಿಗೆ ಬರಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ರು. ಯಾಕಪ್ಪ ತರಗತಿ ಸ್ಟಾರ್ಟ್ ಆಗುತ್ತೆ, ಯಾಕೆ ಬರಬೇಕು ನಾವು ಅಂತ ಅಂದ್ಕೊಳ್ತಾ ಇದ್ರು. ಬಟ್ ಈಗ ಏನಾಗಿದೆ ಅಂದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಕ್ಲಾಸು ಅನ್ನೋ ರೀತಿಯಲ್ಲಿ ಮಕ್ಕಳ ಮನೋಭಾವ ಬದಲಾಗ್ತಾ ಬರ್ತಾ ಇದೆ. ಹಾಜರಾತಿಯು ಕೂಡ ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ ಅಂದರೆ ಹೆಚ್ಚಾಗ್ತಾ ಇದೆ. ಮೊದಲು ನಮ್ಮ ಶಾಲೆಯಲ್ಲಿ ಒಟ್ಟು ಆ ತರಗತಿಗೆ 23 ವಿದ್ಯಾರ್ಥಿಗಳು ಇದ್ರು. ಅದರಲ್ಲಿ ಬರ್ತಕ್ಕಂತಹ ಸ್ಟೂಡೆಂಟ್ಸ್ಗಳು ಕೇವಲ 15 ಜನ 14 ಜನ ಬರ್ತಾ ಇದ್ರು. ಬಟ್ ಈಗ ಆಲ್ಮೋಸ್ಟ್ 20ರಿಂದ 22 ಸ್ಟೂಡೆಂಟ್ಸ್ಗಳು ಕಂಪಲ್ಸರಿಯಾಗಿ ಪ್ರತಿದಿನ ತರಗತಿಗೆ ಹಾಜರಾಗುವಂಥದ್ದು ಕೂಡ ಇದೆ. ಆಮೇಲೆ ನಾನು ಮಕ್ಕಳ ಜೊತೆ ಒಂದ್ ಸ್ವಲ್ಪ ಹೊತ್ತು ಮಾತಾಡಿದಾಗ ಅಲ್ಲಿ ಟೀಚರ್ಸು ಪೇರೆಂಟ್ಸ್ ಜೊತೆಗೆ ನಾವು ಮಾತಾಡಿದಾಗ ನಮ್ಗಿದು ಅಲ್ಲಿ ಔಟರ್ ಸ್ಟ್ರಕ್ಚರ್ ಗೊತ್ತಾಯ್ತು. ಸೊ ಅದಾದ್ಮೇಲೆ ನಾವು HM ಜೊತೆ ಮಾತಾಡ್ಬಿಟ್ಟು ಸರಿ ಇದನ್ನ ಏನಾದ್ರೂ ಮಾಡಿ ಮಕ್ಕಳನ್ನ ತರಿಸ್ಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡಿದಾಗ HM ಕೂಡ ನಮ್ಗೆ ಹೇಳಿದ್ರು, ಇಲ್ಲ ಮೇಡಮ್ ಕರ್ಸೋಣ ಅಂತ ಹೇಳ್ಬಿಟ್ಟು ಒನ್ ಡೇ ಎಲ್ಲಾ ಮಕ್ಕಳನ್ನ ಕರೆಸಿದ್ವಿ. ಸೊ ಅದಾದ್ಮೇಲೆ ಅವ್ರಿಗೆ ಏನಾಯ್ತು ಅಂದ್ರೆ ಅಲ್ಲಿ ಜೊತೆಗಿರುವ ಫ್ರೆಂಡ್ಸ್ಗಳು ಏನ್ ಮಾಡಿದ್ರು ಅಂದ್ರೆ ನಾನು ಮುಂಚೆ ಹೇಳಿದ್ದೆ ಆ ಮಕ್ಕಳಿಗೆ, ನೀವು ಇಷ್ಟ ದಿನ ಏನ್ ಕಲ್ತ್ರಲ್ಲ ಒಂದ್ ವಾರದಲ್ಲಿ ಅದನ್ನ ಇವ್ರಿಗೆ ಹೇಳ್ಬೋದಾ ಅಂತ ಕೇಳಿದೆ. ಸೊ ಆವಾಗ ಮಕ್ಕಳು ಏನ್ ಮಾಡಿದ್ರು ಅಂದ್ರೆ ನಾನು ಇದನ್ನ ಮುಟ್ಟಿದೆ, ಬೀಕರ್ ನೋಡಿದೆ, ಪ್ಲೇಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ, ಅದ್ರಲ್ಲಿ ಏನೋ ಹಾಕಿ ನನಗೆ ತೋರಿಸ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ, ಬಲೂನ್ಸ್ ಎಲ್ಲ ಉಬ್ಲಿಕ್ ಕೊಡ್ತಾ ಇದ್ದಾರೆ, ಈ ತರದೆಲ್ಲ ಹೇಳಿಕ್ ಸ್ಟಾರ್ಟ್ ಮಾಡಿದ್ರು. ಮಕ್ಕಳಿಗೆ ಏನಾಯ್ತು ಅಂದ್ರೆ ಬಲೂನ್ಸ್ ಕೊಡ್ತಾರೆ, ಆಟ ಆಡ್ಲಿಕ್ಕೆ ಏನೋ ಒಂದು ವಸ್ತು ಕೊಡ್ತಾರೆ, ಅದನ್ನ ನೋಡ್ಬೋದಲ್ವಾ, ನಾವು ಟಚ್ ಮಾಡ್ಬೋದಲ್ಲ ಅನ್ನೋ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿ ಇಲ್ಲ ನಾನು ನಾಳೆಯಿಂದ ಬರ್ತೀನಿ ಶಾಲೆಗೆ ಅನ್ನುವಂಥದ್ದು ಆ ಮಕ್ಕಳಲ್ಲಿ ಬಂದು ದಿನೇ ದಿನೇ ಒಬ್ಬೊಬ್ಬರಾಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿ ಇವಾಗ 14-15 ಇರೋ ಸ್ಟೂಡೆಂಟ್ಸು 20-21 ಮ್ಯಾಕ್ಸಿಮಮ್ ನಮ್ಮ ಶಾಲೆಯಲ್ಲಿ 22 ಸ್ಟೂಡೆಂಟ್ಸ್ ಕೂಡ ಡೈಲಿ ಇರ್ತಾರೆ. ಅದ್ರ ಜೊತೆಯಲ್ಲಿ ಮಕ್ಕಳಿಗೆ ಸಾಕಷ್ಟು ಜನರಿಗೆ ಎದ್ದು ನಿಂತ್ಕೊಂಡು ಮಾತಾಡಬೇಕು ಅನ್ನುವಂತಹ ಒಂದು ಏನು ಧೈರ್ಯ ಅನ್ನುವಂಥದ್ದೇ ಇರಲಿಲ್ಲ. ಆದ್ರೆ ಈ ಕ್ರಿಯಾ ಇಂಪ್ಲಿಮೆಂಟೇಷನ್ ಆದ ನಂತರ ಅನುಭವಾತ್ಮಕವಾಗಿ ತಾವೇ ಕಲಿಯೋದ್ರಿಂದ ಮಾಡಿ ನೋಡಿ ಮುಟ್ಟಿ ಅಂತೇಳಿ ನಾವೇನು ಹೇಳ್ತೀವಲ್ಲ, ಕಲಿಯೋದ್ರಿಂದ ಮಕ್ಕಳು ತುಂಬಾ ದಿನಗಳ ಕಾಲ ಅದನ್ನ ನೆನ್ಪಿಟ್ಕೊಳ್ತಾರೆ. ನೀವು ಯಾವಾಗ್ಲೇ ಮಧ್ಯದಲ್ಲಿ ಹೋಗಿ ಕೇಳಿದ್ರು ಕೂಡ ಇವತ್ತು ಈ ಕ್ಲಾಸಲ್ಲಿ ಹೀಗಾಗಿತ್ತಲ್ವಾ ಮೇಡಮ್, ಅವತ್ತು ನಾವು ನೋಡಿದ್ವಲ್ಲ ಅಂತೇಳಿ ಹೇಳುವ ಮಟ್ಟಿಗೆ ಮಕ್ಕಳು ಬಂದಿದ್ದಾರೆ. ಸೊ ನಾನು ಒಬ್ಬ ಶೈಕ್ಷಣಿಕ ಸಂಯೋಜಕರಾಗಿ ಆ ಶಾಲೆಯಲ್ಲಿ ನನ್ನ ಕೆಲಸ ಏನಪ್ಪಾ ಬೇಸಿಕಲಿ ಅಂತ ಹೇಳಿದ್ರೆ ಟೀಚರ್ಸ್ಗೆ ಸಪೋರ್ಟ್ ಮಾಡುವಂಥದ್ದು. ಅಂದ್ರೆ ಪೆಡಗಾಜಿಗೆ ಆಸ್ಪೆಕ್ಟ್ಸ್ ಇರ್ಬೋದು ಅಥವಾ ಕಂಟೆಂಟ್ ರಿಲೇಟೆಡ್ ಇರ್ಬೋದು, ಜೊತೆಗೆ ಟೀಚರ್ಗೆ ಅಗತ್ಯವಾಗಿರುವ ಸಹಾಯವನ್ನ ನೀಡುವಂತಹ ಕೆಲಸ ನಂದಿರತ್ತೆ. ಸೊ ಹಾಗಾಗಿ ನಾನು ಪ್ರತಿ ಸಾರಿನೂ ಪ್ರತಿ ಪ್ರಾಕ್ಟಿಕಲ್ಸ್ ಗಳನ್ನು ಕೂಡ ಬಿಫೋರ್ ದ ಕ್ಲಾಸ್ ನಾವು ಪ್ರಿಪರೇಟರಿ ಫೇಸ್ ಅಂತ ಏನ್ ಕರಿತೀವೋ ಆ ಫೇಸ್ ಅಲ್ಲಿ ಒಂದ್ಸರಿ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ. ಕಂಟೆಂಟ್ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡ್ಬಿಟ್ಟು ಅವರನ್ನ ಒಂದು ಹಂತಕ್ಕೆ ಪ್ರಿಪೇರ್ ಮಾಡ್ಬಿಟ್ಟು ಕ್ಲಾಸ್ಗೆ ನಾನು ಕ್ಲಾಸ್ ರೂಮ್ಗೆ ಅವರನ್ನ ಕರ್ಕೊಂಡು ಹೋಗ್ತೀನಿ.